ಸರ್ಕಾರಿ ಕೆಲಸ ಅಂದರೆ ದೇವರ ಕೆಲಸ ಅಂತಾರೆ. ಸಾರ್ವಜನಿಕರ ಕೆಲಸ ಮಾಡಬೇಕಿದ್ದ ಸರ್ಕಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳ ದಾಸರಾಗಿದ್ದಾರೆ. ತಾಲೂಕಿನಲ್ಲಿ ಕೆಲಸ ಮಾಡ್ರಪ್ಪ ಅಂದರೆ ಇಲ್ಲ ಸರ್ ನಾವು ಶಾಸಕರ ಸೇವೆ ಮಾಡ್ತೀವಿ ಅಂತಾರೆ ಇವರು. ಹಾಗಿದ್ರೆ ಯಾರವರು? ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಶಾಸಕರನ್ನ ಮೆಚ್ಚಿಸಲು ಹೋಗಿ ಟೀಕೆಗೆ ಗುರಿಯಾದ ಅಧಿಕಾರಿಗಳು. ಇವರು ಸಾರ್ವಜನಿಕರ ಸೇವಕರೇ ಅಥವಾ ಶಾಸಕರ ಸೇವಕರೇ? ಶಾಸಕರ ಹುಟ್ಟುಹಬ್ಬಕ್ಕೆಂದು ಊರು ಬಿಟ್ಟ ತಾಲೂಕು ಅಧಿಕಾರಿಗಳು. ಸರ್ಕಾರಿ ಅಧಿಕಾರಿಗಳು, ಸಿಬ್ಬಂದಿಗಳು ಸಾರ್ವಜನಿಕರ ಕೆಲಸವನ್ನ ದೇವರ ಕೆಲಸವೆಂದು ಮಾಡಿಕೊಡಬೇಕು ಅನ್ನೋ ಮಾತು ಹಳೆಯದು. ಈಗೇನಿದ್ರೂ ಶಾಸಕರ ಸೇವೆ ಮಾಡಬೇಕು, ಅವರಿಗೆ ಗುಲಾಮರಾಗಿರಬೇಕು ಎಂಬಂತಿದೆ. ಹೌದು, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ತಾಲೂಕು ಮಟ್ಟದ ಸರ್ಕಾರಿ ಅಧಿಕಾರಿಗಳು ಶಾಸಕ ಶಿವಗಂಗಾ ಬಸವರಾಜ್ ಜನ್ಮದಿನಕ್ಕೆಂದು ಸಾಮೂಹಿಕವಾಗಿ ರಜೆ ತೆಗೆದುಕೊಂಡು ಶಾಸಕರ ಜೊತೆ ತಿರುಪತಿಗೆ ಹೋಗಿದ್ದಾರೆ. ತಾಲೂಕು ಮಟ್ಟದ 20ಕ್ಕೂ ಹೆಚ್ಚು ಗ್ರೇಡ್ 1 ಹಾಗೂ ಗ್ರೇಡ್ 2 ಅಧಿಕಾರಿಗಳು ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ತಿರುಪತಿಗೆ ಪ್ರವಾಸ ಮಾಡಿದ್ದಾರೆ. ಅಧಿಕಾರಿಗಳು ಗುರುವಾರ, ಶುಕ್ರವಾರ 2 ದಿನಗಳ ಕಾಲ ರಜೆ ಹಾಕಿದ್ದು, ಇಡೀ ತಾಲೂಕು ಆಡಳಿತ 2 ದಿನ ನಿಷ್ಕ್ರಿಯವಾಗಿತ್ತು. ಸಾರ್ವಜನಿಕರು 2 ದಿನಗಳ ಕಾಲ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡಿ ಹಿಡಿ ಶಾಪ ಹಾಕಿ ವಾಪಸ್ ಮನೆಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಜನರ ಸೇವೆಗೆಂದು ಬಂದಿರುವ ಅಧಿಕಾರಿಗಳು ಶಾಸಕರ ಬಾಲ ಹಿಡಿದುಕೊಂಡು ಓಡಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಶಾಸಕರ ಜೊತೆ ತಿರುಪತಿಗೆ ಹೋಗಿರುವ ವಿಚಾರ ಕೇಳಿದ್ರೆ ತಾಲೂಕು ಪಂಚಾಯಿತಿ ಇಒ ಉತ್ತಮ್ ರಾಂಗ್ ಆಗಿ ಹೇಳೋದು ಹೀಗೆ. ತಿರುಪತಿ ಹೋಗಿದ್ರಿ ಅಂತಂದ್ರು, ಅದು ಹೌದಾ ಸರ್? ರಜಾ ಹಾಕಿಲ್ವಾ? ಅಲ್ಲ, ಯಾಕೆ ಅದ್ಯಾಕೆ ನ್ಯೂಸ್ ಆಗುತ್ತೆ ಗೊತ್ತಾಗ್ತಿಲ್ಲ. ನಾನು ರಜಾ ಹಾಕಿದ್ದು. ರಜಾ ಹಾಕಿದ್ದ? ರಜಾ ಹಾಕಿದ್ ನ್ಯೂಸ್ ಯಾಕಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ನೀವು ರಜಾ ಹಾಕಿದ್ ನ್ಯೂಸ್ ಆಗಲ್ಲ ಸರ್. ಎಲ್ಲರೂ ಹೋಗಿದ್ರೆ ನ್ಯೂಸ್, ನೀವು ಒಬ್ಬರೇ ಹೋಗಿದ್ರೆ ಏನಾಗ್ತಿರ್ಲಿಲ್ಲ. ಈಗ ನೀವು ಒಬ್ಬರೇ ಹೋಗಿದ್ರೆ ಇಶ್ಯೂ ಆಗ್ತಿರಲಿಲ್ಲ. ಎಲ್ಲ ತಾಲೂಕು ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೀನಿ. ನನ್ನ ಪ್ರಾಧಿಕಾರಣ ರಜಾ ಸ್ಯಾಂಕ್ಷನ್ ಮಾಡಿದೆ. ರಜಾ ಸ್ಯಾಂಕ್ಷನ್ ಮಾಡಿದೆ. ಎಲ್ಲಿ ಇದು ಶಾಸಕರು ತಿರುಪತಿ ಹೋಗಿದ್ರು ಸರ್? ನಾನ್ ತಿರುಪತಿಗೆ ಹೋಗಿದ್ದೆ ಅಂತ ಹೇಳ್ತಾ ಇದ್ದೀನಲ್ಲ. ನೀವು ಹೋಗಿದ್ದೆ ತಿರುಪತಿಗೆ? ಅಲ್ಲೋದ ಶಾಸಕರು ಸಿಕ್ಕಿದ್ರು? ಇಲ್ಲ, ಈಗ ನಾನು ಆಮೇಲೆ ಮಾತಾಡ್ತೀನಿ. ನನ್ನ ಎಲ್ಲ ನ್ಯೂಸ್ ಆಗಿರೋದ ಮತ್ತೆ ಏನು ಕೇಳ್ತಾ ಇದ್ದೀರಿ? ಆಲ್ರೆಡಿ ಇಟ್ಟಿನ ನ್ಯೂಸ್ ಅಲ್ವಾ? ಅಲ್ಲ, ನ್ಯೂಸ್ ಆಗಿರೋದಕ್ಕೆ ನಾನು ಕೇಳ್ತಿರೋದು, ನೀವು ಹೋಗಿದ್ರೆ ಇಲ್ಲ ಅಂತ. ಇನ್ನೊಂದ್ಸರಿ ಹಾಕ್ಬಿಡಿ ಅಷ್ಟೇ. ಅದನ್ನ ಇನ್ನೊಂದ್ಸಲ ಹಾಕ್ಬೇಕಾ? ರೈಟ್. ಓಕೆ ಸರ್, ಆಯ್ತು ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಕೇಳಿಸಿಕೊಂಡ್ರಲ್ಲ? ಹೌದ್ರಿ, ನಾನು 2 ದಿನ ರಜೆ ಹಾಕಿ ಹೋಗಿದ್ದೆ. ನಾನು ಹೋಗಿರೋದು ನ್ಯೂಸ್ ಆಗಿದೆಯಲ್ಲ, ಇನ್ನೊಮ್ಮೆ ನ್ಯೂಸ್ ಮಾಡ್ಕೊಳ್ಳಿ ಎಂದು ಉಡಾಫೆಯಿಂದ ಮಾತಾಡ್ತಾರೆ. ಇಲ್ಲಿ ಅಧಿಕಾರಿಗಳು ರಜೆ ಹಾಕಿ ಹೋಗಿದ್ದಾರಾ ಅಥವಾ ಕರ್ತವ್ಯ ನಿಮಿತ್ತ ಹೋಗಿದ್ದಾರಾ ಅನ್ನೋ ಪ್ರಶ್ನೆಗಿಂತ ಶಾಸಕರನ್ನ ಮೆಚ್ಚಿಸಲು ಬಕೆಟ್ ಹಿಡಿಯಲು ಎಲ್ಲ ಅಧಿಕಾರಿಗಳು ಸಾಮೂಹಿಕವಾಗಿ ಹೋಗಿರೋದು ಸಾರ್ವಜನಿಕರ ಟೀಕೆಗೆ ಗುರಿಯಾಗಿದೆ. ರಜೆ ಹಾಕಿ ಹೋಗಿರುವ ಅಧಿಕಾರಿಗಳು ಸರ್ಕಾರಿ ಕಾರುಗಳಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಹೋಗಿದ್ದಾರೆ. ಜೊತೆಗೆ ವಾಪಸ್ ಬರುವಾಗ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ವಾಹನ ಕರೆಸಿಕೊಂಡಿದ್ದಾರೆ ಎನ್ನಲಾಗ್ತಿದೆ. ಸರ್ಕಾರಿ ವಾಹನ ದುರುಪಯೋಗ ಮಾಡಿಕೊಂಡಿದ್ದಾರೆ. ತಾಲೂಕು ಮಟ್ಟದ ಅಧಿಕಾರಿಗಳು ಸಮಕ್ಷಮ ಪ್ರಾಧಿಕಾರದ ಅನುಮತಿ ಪಡೆದು ಹೋಗುವುದು ನಿಯಮ. ಹೀಗಿರುವಾಗ ತಹಶೀಲ್ದಾರ್ ಸೇರಿದಂತೆ ಜಿಲ್ಲಾಧಿಕಾರಿ ವ್ಯಾಪ್ತಿಗೆ ಬರುವ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರದೆ ಹೋಗಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬಂದಿದೆ. ಅವ್ರವ್ರ ವೈಯಕ್ತಿಕ ವಿಷಯ, ಅವ್ರವ್ರು ಎಲ್ಲೆಲ್ಲೋ ರಜೆ ಹಾಕೊಂಡು ಹೋಗಿದ್ರು ಅವ್ರಿಗೆ ಗೊತ್ತಿದೆ. ನಾನಂತೂ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ. ಪ್ರತಿ ವರ್ಷ ಹೋಗ್ತಿದ್ದೆ, ನಮಗೆಲ್ಲ ಗೊತ್ತಿದೆ. ಅವರು ಬಂದಿದ್ದರು, ಅವರು ರಜೆಗಳು ಹಾಕಿ ಅವರು ದೇವ್ರ ದರ್ಶನ. ಅದೇ ರೀತಿ ನಾನು ಹೋಗಿದ್ದೆ, ಆ ಸಂದರ್ಭ ಸಿಕ್ಕಿದೆ. ಒಂದೇ ದಿನ ರಜೆ ಹಾಕಿರೋದು, ಒಂದು ದಿನಕ್ಕೆ ಏನು ಆಡಳಿತ ತೊಂದರೆ ಆಗಲ್ಲ. ಆಮೇಲೆ ಅವ್ರಿಗೂ ವೈಯಕ್ತಿಕ ಜೀವನ ಅನ್ನೋದಿರುತ್ತಲ್ಲ ಅಧಿಕಾರಿಗಳಾದ್ರೂ. ದೇವ್ರ ದರ್ಶನಕ್ಕೆ ಹೋಗಿದ್ದಾರೆ, ಅವ್ರು ಯಾವುದೋ ಬೇರೆ ವಿಷಯಗಳಿಗೆ ಹೋಗಿಲ್ಲ. ದೇವ್ರ ವಿಷಯಕ್ಕೆ ಹೋದಂಥ ಸಂದರ್ಭ ತಾವು ಸಹ ಜನತೆಯೂ ಸಹ ಚನ್ನಗಿರಿಗೆ ಒಂದು ಉತ್ತಮ ಒಂದು ಮಳೆ ಬೆಳೆ ಬರಲಿ ಆಗಲಿ ಅನ್ನೋ ಉದ್ದೇಶಕ್ಕೆ ಬಂದಿದ್ದಾರೆ ಹೊರತುಪಡಿಸಿದ್ರೆ ಅವರೇನು ಯಾವುದೇ ರೀತಿಯ ಬೇರೆ ವ್ಯವಸ್ಥೆಯಲ್ಲಿ ಹೋಗಿಲ್ಲ. ಒಟ್ಟಾರೆಯಾಗಿ ಸಾರ್ವಜನಿಕರ ಸೇವೆ ಮಾಡಬೇಕಾದ ಅಧಿಕಾರಿಗಳು ಕರ್ತವ್ಯ ಮರೆತು ಶಾಸಕರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ತೊಡಗಿ ಸಾರ್ವಜನಿಕರಿಗೆ ದ್ರೋಹ ಮಾಡುತ್ತಿರುವುದಂತೂ ಸತ್ಯ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದಿವ್ಯಾ ಮಠದ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.